Welcome to online class students. So in previous classes we have solved the problem relating to the that is time of supply relating to the goods. So in this class we're going to discuss the time of supply relating to the services. So this problem is relating to the services. There is a small changes between these goods and services. So in the goods we have to consider earliest date ಯಾವುದರ ಡೇಟ್ ಕೊಟ್ಟಿರ್ತಾರೋ ಅದರಲ್ಲಿ ಅರ್ಲಿಯಸ್ಟ್ ಡೇಟನ್ನು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಸಹ ಸರ್ವಿಸಲ್ಲೂ ಸಹ ಅರ್ಲಿಯಸ್ಟ್ ಡೇಟೇ ಕನ್ಸಿಡರ್ ಮಾಡಲಿಕ್ಕೆ, ಬಟ್ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನನ್ನು ಕೊಟ್ಟಿದಾಗ ನೀವು ನೋಡಬೇಕು ವಿತಿನ್ ಎ 30 ಡೇಸ್ ಒಳಗೆ ಅಂದರೆ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನ್ ಆದ ವಿತಿನ್ 30 ಡೇಸ್ ಒಳಗೆ ಏನಾಗಬೇಕು, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆಗಬೇಕು. ಅಂದರೆ ಇಶ್ಯೂ ಆಫ್ ಇನ್ವಾಯ್ಸ್ ಇಶ್ಯೂ ಮಾಡಬೇಕು. ಇನ್ವಾಯ್ಸ್ ಇಶ್ಯೂ ಮಾಡದೇ ಇದ್ದರೆ ಅವಾಗ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸನ್ನೇ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡಿದ ದಿನದಿಂದ ವಿತಿನ್ ಎ 30 ಡೇಸ್ ಒಳಗೆ ವಿತಿನ್ ಎ 30 ಡೇಸ್ ಒಳಗೆ ಇಶ್ಯೂ ಆಫ್ ಇನ್ವಾಯ್ಸ್ ಆಗದೇ ಇದ್ದರೆ ಆ ಕೇಸಲ್ಲಿ ಪ್ರಾವಿಷನ್ ಅಂದರೆ ಸರ್ವಿಸ್ ಕೊಟ್ಟಂಥ ಡೇಟನ್ನೇ ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇನ್ ಬಿಟ್ವೀನ್ ಅದು ಮಿಡ್ಲಲ್ಲಿ ಏನಾದರೂ ಪೇಮೆಂಟ್ ಏನಾದ್ರು ರಿಸೀವ್ ಆದರೆ ಆ ಡೇಟನ್ನು ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ಸೊ ಇಲ್ಲಿ ಬೇಸಿಕಲಿ ನಾವು ಕನ್ಸಿಡರ್ ಮಾಡಬೇಕಾಗಿರುವಂಥದ್ದು 3 ಥಿಂಗ್ಸನ್ನು ನೀವು ಕನ್ಸಿಡರ್ ಮಾಡಬೇಕಿಲ್ಲಿ. ಒಂದು ಟೈಮ್ ಆಫ್ ಆ್ಯಕ್ಚುಯಲ್ ಸರ್ವಿಸ್, ಮತ್ತೊಂದು ಟೈಮ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಮತ್ತೊಂದು ಡೇಟ್ ಆಫ್ ಪೇಮೆಂಟ್ ರಿಸೀವ್. 3 ಥಿಂಗ್ಸನ್ನು ಕನ್ಸಿಡರ್ ಮಾಡಬೇಕು, 3 ಥಿಂಗ್ಸನ್ನು. ಸೊ ಯಾವಾಗ ಪ್ರಾವಿಷನ್ಸ್ ಅಂದರೆ ಸರ್ವಿಸ್ ರೆಂಡರ್ ಮಾಡ್ತೇವೋ ವಿತಿನ್ ಎ 30 ಡೇಸ್ ಒಳಗೆ ಏನಾಗಬೇಕು, ಟೈಮ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆಗಬೇಕು. ಅಂದರೆ ಇಶ್ಯೂ ಅಂದರೆ ವಾಟ್ ಐ ಮೀನ್ಸ್ ಯು ಹ್ಯಾವ್ ಟು ಇಶ್ಯೂ ದ ಇನ್ವಾಯ್ಸ್ ವಿತಿನ್ ಎ 30 ಡೇಸ್ ಒಳಗೆ. ಸೊ ಅಥವಾ ಪೇಮೆಂಟನ್ನು ರಿಸೀವ್ ಮಾಡಿದರೆ ಆ ಡೇಟನ್ನು ಕನ್ಸಿಡರ್ ಮಾಡ್ಬೋದು ವಿತಿನ್ ಎ 30 ಡೇಸ್ ಒಳಗೆ. ಸೊ ವಿತಿನ್ ಎ 30 ಡೇಸ್ ಒಳಗೆ ಏನಾಗಲಿಲ್ಲ, ಇನ್ವಾಯ್ಸಸ್ ಇಶ್ಯೂ ಆಗಲಿಲ್ಲ, ಪೇಮೆಂಟ್ಸ್ ರಿಸೀವ್ ಆಗಲಿಲ್ಲ ಅಂತ ಆದರೆ ಆವಾಗ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನನ್ನೇ ನಾವು ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ದಟ್ ಇಸ್ ದ ಥಿಂಗ್ ಯು ಹ್ಯಾವ್ ಟು ಬಿ ರಿಮೆಂಬರ್ಡ್ ಹಿಯರ್. ಅಂದರೆ ಯಾವಾಗ ಫಸ್ಟಿಗೆ ನೀವು ಏನು ಮಾಡಬೇಕು, ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನ್ ಮತ್ತು ಟೈಮ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸನ್ನು ಕಂಪೇರ್ ಮಾಡಿ ನೋಡಬೇಕು ವಿತಿನ್ ಎ 30 ಡೇಸ್ ಒಳಗೆ ಅದು ಇಶ್ಯೂ ಆಗಿದೆಯಾ ಇಲ್ವಾ ಅಂತ. ವಿತಿನ್ ಎ 30 ಡೇಸ್ ಒಳಗೆ ಇಶ್ಯೂ ಆದರೆ ಇಶ್ಯೂ ಆಫ್ ಇನ್ವಾಯ್ಸನ್ನೇ ನಾವು ಕನ್ಸಿಡರ್ ಮಾಡಬೇಕು ಟೈಮ್ ಆಫ್ ಸಪ್ಲೈ ಅಂತ. ವಿತಿನ್ ಎ 30 ಡೇಸ್ ಒಳಗೆ ಇಶ್ಯೂ ಆಗದೇ ಇದ್ದರೆ ಅವಾಗ ನೀವು ನೋಡಬೇಕು ಅದರ ಬಿಟ್ವೀನಲ್ಲಿ ಏನಾದರೂ ಪೇಮೆಂಟ್ ರಿಸೀವ್ ಆಗಿದೆ ಅಂತ. ಪೇಮೆಂಟ್ಸ ರಿಸೀವ್ ಆಗಲಿಲ್ಲ ಅಟ್ ದ ಸೇಮ್ ಟೈಮ್ ದ ಇನ್ವಾಯ್ಸ್ ಇಶ್ಯೂ ಆಗಲಿಲ್ಲ ಅಂತ ಆದರೆ ಅವಾಗ ಆ್ಯಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸನ್ನೇ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು. ಸೊ ದಟ್ಸ್ ವಾಟ್. So you understand, right? So I will repeat again, maybe that's not that much confusion. So date of provision of services ಅನ್ನು ಕನ್ಸಿಡರ್ ಮಾಡಲಿಕ್ಕೆ ಯಾವಾಗ ಇರೋದಿಲ್ಲ ಅಂದರೆ ಏನಾದರೂ ವಿತಿನ್ ಎ 30 ಡೇಸ್ ಒಳಗೆ ಇಶ್ಯೂ ಆಫ್ ಇನ್ವಾಯ್ಸ್ ಆಗದೇ ಇದ್ದರೆ, ಇಶ್ಯೂ ಆಫ್ ಇನ್ವಾಯ್ಸ್ ಆದರೆ ಅಥವಾ ಪೇಮೆಂಟ್ ರಿಸೀವ್ ಆದರೆ ಇದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ವೆರಿ ಸಿಂಪಲ್. ವಿತಿನ್ ಎ 30 ಡೇಸ್ ಒಳಗೆ ಏನಾದರೂ ಇಶ್ಯೂ ಆಫ್ ಇನ್ವಾಯ್ಸ್ ಆದರೆ ಅಥವಾ ಪೇಮೆಂಟ್ ರಿಸೀವ್ ಆದರೆ ಆವಾಗ ನೀವು ಇದನ್ನು ಕನ್ಸಿಡರ್ ಮಾಡಲಿಕ್ಕೆ ಇರೋದಿಲ್ಲ, ದ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರಾವಿಷನ್ ಆಫ್ ಸರ್ವಿಸಸನ್ನು. ಸೊ ವಿತಿನ್ ಎ 30 ಡೇಸ್ ಒಳಗೆ ಆಗದೇ ಇದ್ದರೆ ಇದೆರಡು ಸಹ ವಿತಿನ್ ಎ 30 ಡೇಸ್ ಒಳಗೆ ಇದು ಸಹ ಆಗಲಿಲ್ಲ, ಈ ಡೇಟ್ಸ್ ಆಗಲಿಲ್ಲ ಅಂದರೆ ಆವಾಗ ನಾವು ಇದನ್ನೇ ನಾವು ಪ್ರಾವಿಷನ್ ಆಫ್ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡಬೇಕು. ಇನ್ ವೆರಿ ಸಿಂಪಲ್ ಅದು. ಸೊ ಗೊತ್ತಾಯ್ತಲ್ಲ. ಅಂದರೆ ಬೇರೆ ಯಾವುದು ಡೇಟ್ಸ್ ಸಹ ಪ್ರಾವಿಷನ್ ಆಫ್ ಸರ್ವಿಸಸ್ ಒಳಗೆ ಆಗದೇ ಇದ್ದರೆ ಅವಾಗ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. So come to this is relating to services. So underline this, time of supply relating to the services. So look at one by one cases, then we're going to study this. So hopefully the case number 1, that is 10/11, that is a actual provision of service. Then time of issue of invoice, that is 30th 11 2017.
then payment received 15/12/2017. ಸೊ ವಿಚ್ ಈಸ್ ಅರ್ಲಿಯೆಸ್ಟ್ ಅಂತ ನೋಡಲಿಕ್ಕಿಲ್ಲ ಇಲ್ಲಿ. ಸೊ ಈ ಡೇಟಿಂದ ಅಂದರೆ 10/11 ಇನ್ವಾಯ್ಸ್ 30 ಡೇಸ್ ಒಳಗೆ ಇಶ್ಯೂ ಆಗಿದೆಯಾ? ಎಸ್, ಇಶ್ಯೂ ಆಗಿದೆ ಅಂತಾದರೆ ಇವೆರಡು ಕಂಪೇರ್ ಮಾಡಬೇಕು. ಯಾವ ಟು ಕಂಪೇರ್ ಬಿಟ್ವೀನ್ ದಿ ಇಶ್ಯೂ ಆಗಿದೆ ಅಂತ. 30 ಡೇಸ್ ಒಳಗೆ ಇಶ್ಯೂ ಆಗಿದೆ ಅಂದರೆ 10/11 12, ದಟ್ ಮೀನ್ಸ್ 10/12ವರೆಗೆ ಟೈಮ್ ಉಂಟು. 10/12ವರೆಗೆ ಅದಕ್ಕಿಂತ ಬಿಟ್ವೀನಲ್ಲಿ ಅದಕ್ಕಿಂತ ಮೊದಲು ಏನಾಗಿದೆ ಇಲ್ಲಿ ಇಶ್ಯೂ ಆಫ್ ಇನ್ವಾಯ್ಸ್ ಆಗಿದೆ. ಸೊ ವಿ ಹ್ಯಾವ್ ಟು ಕಂಪೇರ್ ನಾವು ಬಿಟ್ವೀನ್ ದೀಸ್ 2 ಡೇಟ್ಸ್. ಇದೆರಡು ಡೇಟನ್ನು ಕಂಪೇರ್ ಮಾಡಬೇಕು. ಸೊ ವಿಚ್ ಈಸ್ ದ ಅರ್ಲಿಯೆಸ್ಟ್ ನಾವು? ಸೊ 30/11 is the earliest, so that will be the time of supply. So first ಕೇಸಲ್ಲಿ 30/11/2017 is the time of supply because invoice is issued within a 30 days before the receipt of the payment. within a 30 days ಒಳಗೆ ನಾವು ಇನ್ವಾಯ್ಸನ್ನು ಇಶ್ಯೂ ಮಾಡಿದ್ದೇವೆ ಅಗೇನ್ ಬಿಫೋರ್ ದಿ ರಿಸಿಪ್ಟ್ ಆಫ್ ದಿ ಪೇಮೆಂಟ್. ಅಂದರೆ ಅದು ಪೇಮೆಂಟ್ ರಿಸೀವ್ ಮಾಡೋಕ್ಕಿಂತ ಮೊದಲೇ ಇಶ್ಯೂ ಮಾಡಿದ್ದೇವೆ ಅಂತ ಅರ್ಥ. ಸೊ ಸೆಕೆಂಡ್ ಕೇಸ್, ಸೊ ಈಗ ನೀವು ನೋಡಬೇಕು. ಇನ್ ಸೆಕೆಂಡ್ ಕೇಸ್ ಯು ಕ್ಯಾನ್ ಸಿ ಹಿಯರ್ 10/11/2017, 30/11/2017, 15/11/2017. So again you have to see here, first you have to compare between these two. So whether it is issued within a 30 days, yes, within a 30 days ಒಳಗೆ ಇಶ್ಯೂ ಆಗಿದೆ. ಸೊ ದಿಸ್ ಈಸ್ ನಾಟ್ ಕನ್ಸಿಡರೇಬಲ್. ಸೊ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದೀಸ್ 2 ಡೇಟ್ಸ್. ಇದೆರಡು ಡೇಟನ್ನು ಕಂಪೇರ್ ಮಾಡಬೇಕು. So once you compare between this one, once you compare between this and this is eliminated. So after that you have to compare between this. So while comparing between these 2 dates, the earliest date is 15/11. So the 15/11 will be considered as a time of supply. So 15/11/2017 is a time of supply because of what? Invoice issued within a 30 days but payment received before the issue of invoice. ಇಶ್ಯೂ ಆಫ್ ಇನ್ವಾಯ್ಸ್ ಆಗೋದಕ್ಕಿಂತ ಮೊದಲೇ ಪೇಮೆಂಟ್ ರಿಸೀವ್ ಆಗಿದೆ. ಸೊ ನೆಕ್ಸ್ಟ್ ಒನ್, ಥರ್ಡ್ ಕೇಸ್. ಸೊ ಅಗೇನ್ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದಿಸ್ 2 ಡೇಟ್ಸ್ ಫಸ್ಟ್. ಸೊ ವಿಚ್ ಈಸ್ ದ ವೆದರ್ ಇಟ್ ಈಸ್ ಇಶ್ಯೂಡ್ ಬಿಟ್ವೀನ್ ಬಿಫೋರ್ ದಿ 30 ಡೇಸ್ ಅಂತ. ಎಸ್, ದೇರ್ ಇಸ್ ಎ ಅದು ಮೊದಲೇ ಇದಂದರೆ ಸರ್ವಿಸ್ ಆಗೋದಕ್ಕಿಂತ ಮೊದಲೇ ಇಶ್ಯೂ ಮಾಡಿ ಆಗಿದೆ. ಸೊ ದೇರ್ ಈಸ್ ನೋ ಕ್ವಶನ್ ಆಫ್ ಅಗೇನ್ ಇಶ್ಯೂ ಆಫ್ ಇನ್ವಾಯ್ಸ್. ಸೊ ಅಗೇನ್ ಡೇಟ್ ಇಲ್ಲಿ ಮಿಸ್ಟೇಕ್ ಆಗಿದೆ, 11 ಮಾಡ್ಕೊಳ್ಳಿ ಆಯಿತಾ. ಸೊ 30/11. ಸೊ ಅಗೇನ್ ದಟ್ ವಿಲ್ ಬಿ ದಿಸ್ ಈಸ್ ದ ಅರ್ಲಿಯೆಸ್ಟ್ ವಿತಿನ್ ಎ 30 ಡೇಸ್ ಒಳಗೆ ಆಗಿದೆ. ಸೊ ನಾವು ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದಿಸ್ 2 ಡೇಟ್ಸ್. ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದಿಸ್ 2 ಡೇಟ್ಸ್. ಸೊ ವೈಲ್ ಕಂಪೇರಿಂಗ್ ಬಿಟ್ವೀನ್ ದಿಸ್ 2 ಡೇಸ್ ಪಾರ್ಟ್ ಪೇಮೆಂಟ್ಗೆ ಪೇಮೆಂಟ್ ರಿಸೀವ್ ಆಗಿದೆ 15/11ಗೆ, ಅದನ್ನು ಕನ್ಸಿಡರ್ ಮಾಡಬೇಕು. ಅಗೇನ್ ಇನ್ ಸೆಕೆಂಡ್ ರಿಮೈನಿಂಗ್ ಪೇಮೆಂಟಿಗೆ ಇದನ್ನು ಕನ್ಸಿಡರ್ ಮಾಡಬೇಕು. ದಟ್ ಈಸ್ ದ ಇಶ್ಯೂ ಆಫ್ ಇನ್ವಾಯ್ಸ್. ಸೊ ದಟ್ಸ್ ವಾಟ್ ಯು ಹ್ಯಾವ್ ಟು ಬಿ ಕನ್ಸಿಡರ್ ಹಿಯರ್. ಇನ್ ಥರ್ಡ್ ಕೇಸ್, ಜಸ್ಟ್ ಅ ಮಿನಿಟ್. In third case you have to be considered like this. In 15/11, that is this date, part payment ಗೆ this is earliest ಆಗಿರ್ತದೆ. So 15/11/2017. In remaining payment ಗೆ while comparing between 10 and 30/11, ಇದು 11 ಆಯ್ತು ಡೇಟ್. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. 11 ಇಲ್ಲಿ ಸರ್ 11 ಮಾಡ್ಕೊಳ್ಳಿ. ಸೊ ವೈಲ್ ಕಂಪೇರಿಂಗ್ ಬಿಟ್ವೀನ್ 10, 12 ಮತ್ತು ಇದು ಕಂಪೇರ್ ಮಾಡಿದಾಗ ದಿಸ್ ಇಸ್ ದ ಅರ್ಲಿಯೆಸ್ಟ್ ಒನ್. ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್, ಅದನ್ನು ನೀವು ಕನ್ಸಿಡರ್ ಮಾಡಬೇಕು. ಯಾವುದು? ಸೆಕೆಂಡ್ ಕೇಸಿಗೆ, ರಿಮೈನ್ ಕೇಸಿಗೆ. ಅಂದರೆ ಫಸ್ಟ್ ಕೇಸಲ್ಲಿ ಏನು ಕನ್ಸಿಡರ್ ಮಾಡಬೇಕು? ಆ್ಯಕ್ಚುಲಿ ಇಲ್ಲಿ ಥರ್ಡಲ್ಲಿ ಎ ಬಿ ಅಂತ 2 ಕೇಸಸ್ ಉಂಟು. ಸೊ ಎ ಅಲ್ಲಿ ಇನ್ವಾಯ್ಸ್ ಇಶ್ಯೂಡ್ ವಿತಿನ್ ಎ 30 ಡೇಸ್, ಪೇಮೆಂಟ್ ರಿಸೀವ್ಡ್ ಬಿಫೋರ್ ದಟ್. ಸೊ ಸೆಕೆಂಡ್ ಬಿ ಅಲ್ಲಿ ಇನ್ವಾಯ್ಸ್ ರಿಮೈನ್ ಪೇಮೆಂಟ್ ಆಫ್ಟರ್ ದಿ ಇನ್ವಾಯ್ಸ್ ಅಂತ ಉಂಟು. ಸೊ ದಟ್ಸ್ ವಾಟ್ ದ ಲಾಸ್ಟ್ ಕೇಸ್. ಫಾರ್ಮ್ ನಂಬರ್ 4. ಅಗೇನ್ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದೀಸ್ 2. ಎಸ್, ವಿತಿನ್ ಎ 30 ಡೇಸ್ ಒಳಗೆ ಇಶ್ಯೂ ಆಗಿದೆ, ಸೊ ಇಟ್ಸ್ ನಾಟ್ ಕನ್ಸಿಡರೇಬಲ್. ಸೊ ಅಗೇನ್ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದೀಸ್ 2. While comparing between these 2, part payment is done before the issue of invoice, so this will be the answer. So next, while comparing again, this will be the answer. So in second case, the part of payment will be the earliest before the issue of invoice, so that will be considerable. So the final answer is 6/11/2017 and 9/11/2017 for the respective amount. The invoice issued within a 30 days, the part payment received before the issue of
remaining the payment after the invoice. So this is what the solution is. So this is relating to services. We'll do the another problem in next class. See you in next class.